ಇನ್ನು ಈ ಭೀಮಾ ನದಿಯ ಅಬ್ಬರಕ್ಕೆ ನದಿಯ ತೀರದಲ್ಲಿರ್ತಕ್ಕಂಥ ದೇವಸ್ಥಾನಗಳು ಕೂಡ ಮುಳುಗಡೆಯಾಗ್ತಾ ಇದೆ. ಈಗ ಭೀಮಾ ನದಿಯ ಅಬ್ಬರಕ್ಕೆ ಯಾದಗಿರಿಯಲ್ಲಿ ಪ್ರವಾಹದ ಪರಿಸ್ಥಿತಿ. ನದಿ ತೀರದ ಶ್ರೀ ಕಂಗಳೇಶ್ವರ ವೀರಾಂಜನೇಯ ದೇವಾಲಯ ಎಲ್ಲವೂ ಕೂಡ ಮುಳುಗಡೆಯಾಗಿದೆ. ಹಾಗೆಯೇ ನದಿ ತೀರದ ಜಮೀನುಗಳಿಗೆ ನೀರು ನುಗ್ಗಿ ಅವಾಂತರವಾಗಿದೆ. ನಾನು ಆಗಲೇ ಹೇಳಿದೆ, ನಿಮಗೆ ನದಿ ಪಾತ್ರದಲ್ಲಿ ಏನೇನು ಸಿಗುತ್ತೋ ಎಲ್ಲ ಕಡೆ ಪ್ರವಾಹನೇ. ಯಾದಗಿರಿ ನಗರಕ್ಕೆ ಹಂತ ಹಂತವಾಗಿ ನೀರು ನುಗ್ತಾ ಇದೆ. ಅಲ್ಲಿಗೆ ಭೀಮಾ ನದಿಯ ಪ್ರವಾಹ ಯಾವ ಪರಿಪ್ರಮಾಣದಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಒಂದು ದಡದಲ್ಲಿರ್ತಕ್ಕಂಥ ದೇವಸ್ಥಾನಗಳು ಅಲ್ಲಿ ನೋಡಿ ಮುಳುಗಡೆ ಆಗಿರತಕ್ಕಂಥದ್ದು ಶ್ರೀ ಕಂಗಳೇಶ್ವರ ಮತ್ತು ವೀರಾಂಜನೇಯ ದೇವಸ್ಥಾನ. ಹಾಗೆಯೇ ಜಮೀನು ಅಕ್ಕಪಕ್ಕ ಇರತಕ್ಕಂಥ ಎಲ್ಲ ಜಮೀನು ಕೂಡ ಜಲಾವೃತವಾಗಿದೆ. ಯಾದಗಿರಿ ನಗರಕ್ಕೆ ಈಗ ನೀರು ನುಗ್ಗುತ್ತಾ ಇದೆ ಅನ್ನುವಂತಹ ಪರಿಸ್ಥಿತಿ. ಅಲ್ಲಿಗೆ ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು ಈ 6 ಜಿಲ್ಲೆಗಳಿಗೂ ಕೂಡ ಮಳೆಯಿಂದಾಗಿ ಭಾರೀ ಅನಾಹುತ ಆಗಿದೆ. ಪ್ರವಾಹದ ಪರಿಸ್ಥಿತಿ ಬಂದಿದೆ. ತಗ್ಗು ಪ್ರದೇಶದ ಮನೆಗಳಿಗೆಲ್ಲ ನೀರು ನುಗ್ಗಿದೆ. ಜನ ಅಲ್ಲಿರೋಕ್ಕಾಗದೇ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ.